ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಸಂಧ್ಯಾ ಕುಲಕರ್ಣಿ. ಈಗಾಗಲೇ ಮೊನ್ನೆ ನಮ್ಮ ಸೇಡಂನಲ್ಲಿ ರಾಯರ ಮಠದ ವಿಜೃಂಭಣೆಯಿಂದ ರಾಯರ ಆರಾಧನೆಯನ್ನು ಮಾಡಲಾಯಿತು. ಆರಾಧನೆಯ ಹೇಗೆ ಆಯಿತು ಎಂಬುದು ವಿವರವಾಗಿ ತಿಳಿಸುತ್ತೇನೆ. ರಂಗೋಲಿಯನ್ನು ಎಲ್ಲ ಮಹಿಳೆಯರಿಗೂ ಸೇರಿ ಚೆನ್ನಾಗಿ ರಾಯರ ಎದುರುಗಡೆ ರಂಗೋಲಿಯನ್ನು ಹಾಕಿದೆವು. ಎಲ್ಲ ಸೂಪರಾಗಿ ಎಲ್ಲರೂ ತಮ್ಮದೇ ಆದಂಥ ಸೇವೆಗಳನ್ನು ಮಾಡ್ತಾರೆ. ರಾಯರ ಮಠಕ್ಕೆ ಬರ್ತಾರೆ, ಬಂದು ಏನಾಗ್ತದೆ ತಮ್ಮ ಕೈಲಿದ್ದು ಆದಂಥ ಸಹಾಯ ಮಾಡ್ತಾರೆ. ಲೇಡೀಸ್ ಎಲ್ಲ ಬಂದು ರಂಗೋಲಿ ಹಾಕ್ತಾರೆ, ಮತ್ತು ಕಾಯಿಪಲ್ಯ ಎಲ್ಲ ಹಚ್ತಾರೆ. ಇಲ್ಲಿ ನೋಡಿರಿ, ಎಲ್ಲ ಲೇಡೀಸ್ ನೋಡಿರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೂತು ರಂಗೋಲಿ ಹಾಕಿದ್ವಿ. ಇಷ್ಟು ದೊಡ್ಡ ಪ್ರಮಾಣದಾಗ ರಂಗೋಲಿ ಹಾಕಿ ಸೂಪರಾಗಿದೆ ರಾಯರ ಮಠದ ಮುಂದೆ ಹಾಕಿದ್ವಿ. ಅದೇ ರೀತಿ ರಾಯರದ ಎದುರುಗಡೆ ಹೊಂಟೀವಿ ನೋಡಿರಿ. ಇಲ್ಲಿ ನೋಡಿರಿ, ಎದುರುಗಡೆ ರಾಯರ ಮಠದ ಹೊಂಟೀನಿ. ಒಳಗೆ ರಾಯರ ಅಲಂಕಾರ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ರಾಯರ ಮಠದಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಎಲ್ಲ ಅಷ್ಟೋತ್ರಗಳನ್ನು ಓದ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಕೂಡಿ ಎಲ್ಲ ಕಾಯಿಪಲ್ಯನ ಹೆಚ್ಚಿಕೊಡ್ತಿರ್ತಾರೆ. ತಮ್ಮದೇ ಆದಂಥ ಕೈಲೇ ಆದಂಥ ಎಲ್ಲರೂ ಸಹಾಯ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದು ಎಷ್ಟು ದೊಡ್ಡ ಪ್ರಮಾಣದಾಗ ಒಂದು 1000 ಜನ ಬಂದು ಊಟ ಮಾಡ್ತಾರೆ. ಅದಕ್ಕೆ ತಮ್ಮ ಕೈಲೇ ಆದಂಥ ಸಹಾಯ ಅದರ ಕಿರಾಣ ಎಲ್ಲ ತಂದು ಪೂಜಾ ಮಾಡಿ ಮೊದಲನೇ ಆವತ್ತಿನ ದಿನ ಕಿರಾಣ ಯಾರ್ಯಾರ್ದು ಭಕ್ತರಿಗೆ ತಮಗೆ ಯಾರ್ಯಾರಿಗೆ ಅನುಕೂಲ ಆದಂಥದ್ದು ತಂದು ಕೊಡ್ತಾರೆ, ಮಾಡ್ತಾರೆ. ಇಲ್ಲಿ ಭಜನೆ ಏನು ಮಾಡ್ಲಿರ್ತಾರೆ ನೋಡಿರಿ, ಮಠದಾಗ ಭಜನೆ ಸೂಪರಾಗಿ ಭಜನೆ ಮಾಡ್ತಾರೆ ನಮ್ಮ ಮಠದಾಗ. ಇಲ್ಲಿ ನೋಡ್ರಿ, ನಮ್ಮ ಲೇಡೀಸ್ ಟೀಮ್ ಅದಲ್ಲ, ಇದು ಟೀಮ್ ಸೂಪರಾಗಿ ಕೆಲಸ ಮಾಡ್ತಾರೆ. ಇದು ಅದೇ ರೀತಿಯಾಗಿ ನಮ್ಮ ಫ್ರೆಂಡ್ ಇದ್ದಾಳೆ. ನಮ್ಮ ಫ್ರೆಂಡ್ ರಾಯರ ರಂಗೋಲಿ ಹಾಕಿದ್ಲು. ಮತ್ತು ಇಲ್ಲಿ ನೋಡ್ರಿ, ಇಲ್ಲೆಲ್ಲರೂ ಬಂದು ಮಠದ ಎಲ್ಲ ಜನರು ಭಕ್ತಾದಿಗಳು ಬಂದು ಮಠಕ್ಕೆ ತಮ್ಮದೇ ಆದಂಥ ಸಹಾಯ ಮಾಡ್ತಾರೆ, ಹಾಡು ಆಡ್ತಾರೆ. ಏನು ಅನುಕೂಲ ಆಗ್ತದೆ, ತಮ್ಗೆ ಏನೇನು ಆಗ್ತದೆ ಅದೆಲ್ಲ ಮಾಡ್ತಾರೆ. ಅಂದರೆ ಭಕ್ತಿಯಿಂದ ಬಂದು ದೇವರ ಒಂದು ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಳ್ತಾರೆ. ಅದೇ ರೀತಿ ಇಲ್ಲಿ ನೋಡಿರಿ, ಇಲ್ಲಿ ಎಲ್ಲ ಜನರು ಬಂದಾರ. ಊಟದ ವ್ಯವಸ್ಥೆ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾರೆ. ಒಂದೊಂದು ದಿನ 2,2 ಸಾವಿರ 3,3 ಸಾವಿರ ಜನ ಆಗ್ತದೆ. ಅಷ್ಟು ಜನರಿಗೆ ಮಠದ ಕಡೆಯಿಂದ ಊಟದ ವ್ಯವಸ್ಥೆ ಮಾಡ್ತಾರೆ. ನಾ ಇಲ್ಲಿವರೆಗೆ ನಿಮ್ಗೆ ತಿಳಿಸಿದ್ದು ಪೂರ್ವಾರಾಧನೆ ಬಗ್ಗೆ. ಅದೇ ರೀತಿಯಾಗಿ ನಂತರ ನಂದು ಮಧ್ಯಾರಾಧನೆ ಮತ್ತು ಉತ್ತರಾಧನೆದು ವಿಡಿಯೋ ಬರ್ತಾವೆ. ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು ಫ್ರೆಂಡ್ಸ್.